ಶ್ರೀಮಠದ 28ನೇ ಮಠಾಧೀಶರು ಜ್ಞಾನಸಭೆ ಶ್ರೀ ಮಾಧುರ್ಯ ಮೋಹಿರಾಜ ಶ್ರೀ ಸುಮತಿ ಸರ್ವಸಂತಾರಿಗಳಲ್ಲಿ ಕಂಪ್ರಮೈಸರ ಕರೆಯಿಂದ ಸೈಡ್ ಸೈಡ್ ಸ್ವಲ್ಪ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ದಯವಿಟ್ಟು ಶ್ರೀಗಳ ಆಶೀರ್ವಾದ ನಂತರದಲ್ಲಿದೆ. ದಯವಿಟ್ಟು ತಾವೆಲ್ಲ ಭಕ್ತಾದಿಗಳನ್ನ ವೇದಘೋಷವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಶ್ರೀ ರಂಗಪುರಿ ಪೀಠದ ಗುರುಕುಲ ಸುದ್ದಿ ಅಮರಯ್ಯ ಸ್ವಾಮಿ ನಾಡಗದ ಹಿರೇಮಠ ರಾಜದ ಗಣನಾಯಕ ಶ್ರೀ ರೇಣುಕ ಗಣವೀರಶೈವ ಮಹಾಮತ ಸ್ಥಾಪಕ ಜಗದ್ಗುರು ಶ್ರೀ ರೇಣುಕ.
ಆಗಿದೆ ಅಂತಂದ್ರೆ ಪ್ರತಿಯೊಬ್ಬರ ಉಸಿಗಿನ ಕಣದಲ್ಲಿ ಕೂಡ ನೀವು ಕೊಟ್ಟಿರುವಂತಹ ಕಾಣಿಕೆ ಅದರಲ್ಲಿ ಅಡಕವಾಗಿದೆ. ಅದು ಕಾಣಿಕೆ ನೀವು ಕೊಟ್ಟಿರೋದಿದ್ದಪ್ಪ ಅಂದ್ರೆ ಯಾರಿಗೂ ಕೇಳಿಲ್ಲ, ಪರದ್ದು ಯಾರು ಕೊಡೋದು ಬಿಟ್ಟಿಲ್ಲ. ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ವ್ಯಕ್ತಿ, ಅವರ ಹೆಸರು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನನಗ ಕಾಣಿಕೆ ಕೇಳಿಲ್ಲ, ಮಠ ದೊಡ್ಡದಾಗಿ ಕಟ್ಟಾಕತ್ತಿದೆ, ನೀನು ನಾವೇ ಕೊಡಬಾರ್ದೇನೋ ಅಂತ ತಿಳ್ಕೊಂಡು ಶಿಫ್ಟ್ ಆಗಿ ಮನೆಗೆ ಹೋಗಿ ನಮ್ಮ ಅವನ ಗೊತ್ತಿರಬೇಕು ರವಿ ಜಲ್ದಾರ್ನ ಕೂಡ ಬಶೀರುದ್ದೀನ್ ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ 1,11,000 ರೂಪಾಯಿಯನ್ನ ತಂದು ಮಠಕ್ಕೆ ಕೊಡ್ತಾರೆ ಅಂತಂದ್ರೆ ಇಸ್ಲಾಂ ಧರ್ಮದವರು ಕೂಡ ಅಪ್ಪಿಕೊಳ್ಳುವಂತಹ ಮಠ ಈ ಕಟ್ಟಡದಲ್ಲಿ ಅವ್ರದ್ದು ಕೂಡ ಸಹಕಾರ ಇದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಬೇಕು. ಹಸಿವೆ ಅಂತ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಿಲ್ಲಾ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಮಠದ ಆವರಣದಲ್ಲಿ ಪ್ರತಿ ವರ್ಷ ಕೆಲವು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಈ ಭಾಗದ ಎಲ್ಲ ಭಕ್ತರ ಬಾಳಿಗೆ ಬೆಳಕನ್ನು ತೋರುವಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರ ಲಿಂಗಾಂಗ ಸಾಮರಸ್ಯದ 25ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ನೆನಪಿಗಾಗಿ ಶ್ರೀ ಮಠದಲ್ಲಿ ನಿರ್ಮಾಣ ಮಾಡಿದಂತ ಶ್ರೀ ರಂಭಾಪುರೀಶ ಸಭಾಗಣ ಮತ್ತು ಧರ್ಮ ಗಂಗೋತ್ರಿ ಅನ್ನುವಂತ ನಿವಾಸವನ್ನ ಉದ್ಘಾಟನೆ ಮಾಡಿಸಿ ಸಮರ್ಪಣೆ ಮಾಡಿರುವಂತದ್ದು ಶ್ರೀಗಳವರ ಕ್ರಿಯಾಶಕ್ತಿ ಶಕ್ತಿಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹಲವಾರು ಉಪಪಂಗಡಗಳನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ. ಅವು ಯಾವುದೇ ಉಪಪಂಗಡಗಳಿದ್ರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯವನ್ನೇ ಪ್ರತಿನಿಧಿಸಿದ ಹೊರತು ಬೇರೆ ಅಲ್ಲ ಅನ್ನುವಂತ ಪರಮ ಸತ್ಯವನ್ನ ಪ್ರತಿಯೊಬ್ಬರೂ ಕೂಡ ಮನಗಾಣುವಂತ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಬಹಳಷ್ಟು ಮುಖ್ಯವಾಗಿದೆ. ಮುಂದೊಂದು ದಿನ ಈ ರಾಯಚೂರು ನಗರದಲ್ಲಿ ರಂಭಾಪುರಿ ನೀರು ಗಂಗಾವತಿಗಳು ದಸರಾ ಮಾಡಿ ಬಹಳ ವರ್ಷಗಳಾಯಿತು. ಹೊಸ ತಲೆಮಾರಿನವರು ನೋಡಿಲ್ಲ. ಹಿಂದಿನ ದಸರಾ ಮಹೋತ್ಸವಕ್ಕೂ ಪ್ರಸ್ತುತ ಜಗತ್ತುಗಳ ದಸರಾ ಮಹೋತ್ಸವಕ್ಕೂ ಭೂಮಿ ಆಕಾಶದಷ್ಟು ಅಂತರ ಇದೆ. ಪೂರ್ವದ ಆಚಾರ್ಯರ ಆಶೀರ್ವಾದದಿಂದ ಇದನ್ನು ಒಂದು ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಒಂದು ಸಾಂಸ್ಕೃತಿಕ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತ ದೊಡ್ಡ ಸಮಾರಂಭವನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಅಂತ ಒಂದು ಸಮಾರಂಭ ಈ ಭಾಗದ ಕಣ್ಮಣಿಗಳಾದಂತ ಬೆಚ್ಚಾಲಿ ಮತ್ತು ಜಾಲಹಳ್ಳಿ ಮಠದ ಶ್ರೀಗಳವರ ತಮ್ಮ ನೇತೃತ್ವದಲ್ಲಿ ಇಲ್ಲಿ ಆಗಮಿಸಿದಂತ ಎಲ್ಲ ಶ್ರೀಗಳವರ ಸಮ್ಮುಖದಲ್ಲಿ ಈ ಭಾಗದ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ನೀವು ಮಾಡುವಂತ ಒಂದು ಪ್ರಯತ್ನ ಮಾಡಿದರೆ ಈ ನಗರಕ್ಕೆ ಒಂದು ಹೊಸ ಸ್ವರೂಪ, ನಿಜವಾದಂತ ಅರಿವ ಆದರ್ಶಗಳು ಜನಮನದಲ್ಲಿ ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯವಾದೀತು ಅನ್ನುವಂತ ಆತ್ಮವಿಶ್ವಾಸ ನನಗಿದೆ. ಬಜಾರದಲ್ಲಿ ಉಳ್ಕೊಂಡಿಲ್ಲ, ಬಜಾರದ ಜನ ಭೇಟಿ ಆದ್ರೆ ಈ ರಾಯಚೂರು ನಗರದಲ್ಲಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಯಾವುದೇ ಕೊರತೆಗಳು ಇರೋದಿಲ್ಲ. ಹೆಸರೇನು
ಆದರೆ ರಂಭಾಪುರಿ ಜಲದ ಹತ್ತಿರ ಇರುವುದೇ ಯಾಕೆ ಶೇಖಮಣ ಗೊತ್ತಿಲ್ಲ. ಶೇಖಮಣ ಏನು ಪ್ರಯೋಜನ ಆಗುವುದಿಲ್ಲ. ವೀರಭದ್ರನಲ್ಲಿ ವೀರಭದ್ರ ಬೆಳೆದ್ರೆ ಸಮಾಜದಲ್ಲಿ ಒಂದು ಹೊಸ ಮನ್ವಂತರವನ್ನು ಕಾಣಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿ ಬೇರೆ ಕೂಡ ಇಲ್ಲ. ಅದಕ್ಕೆ ಈ ಭಾಗದ ಎಲ್ಲ ಭಕ್ತರು ಅಂದ್ರೆ ನನಗೆ ವೀರಭದ್ರನ ಹೆಸರಷ್ಟೇ ಹೇಳ ನಮ್ಮ ಹೆಸರು ಹೇಳಿಲ್ಲ ಅಂತ ನೀವು ತಿಳ್ಕೋಬೇಡಿ. ಆಗ ಮಳೆಯಲ್ಲಿ ನೀವೆಲ್ಲ ಇದ್ದೀರಿ ಅಂತ ತಿಳ್ಕೊಳ್ಳಿ. ಹೊರಗೆ ಅವರು ಏನೂ ತೋರಿಸೋದಿಲ್ಲ. ಆದರೆ ಮಾಡಬೇಕಾದಂಥ ಕಾರ್ಯದಲ್ಲಿ ಅವರ ಒಲವು ನಿಷ್ಠೆ ಬಹಳ ದೊಡ್ಡದು. ಈ ಮಠದಲ್ಲಾಗಲಿ ಸಮಾಜದಲ್ಲಾಗಲಿ ಮಾಡುವಂಥ ಎಲ್ಲ ಕಾರ್ಯಗಳಿಗೆ ಅವರ ಪೂರ್ಣವಾದ ಸಹಕಾರ ಎಷ್ಟು ಕೊಂಡಾಡಿದರೂ ಕೂಡ ಬಹಳ ಕಡಿಮೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಮಾತನಾಡಿ 2026 ಇಸ್ವಿ ಸಿಗುವಂತ ಹಾಗೇನಾದ್ರೂ ಅವರ ಇನ್ನೂ ಸಮಯ ಇದೆ. ವೀರಭದ್ರ ಶಿವಾಚಾರ್ಯ ಇನ್ನಾಗಲೇ ಅವರಿಗೆ ಆಗಬೇಕು ಅಂದ್ರೆ ಅವರಿಗೆ ಸಮಾಧಾನ. ಇವಾಗ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರು ಗಟ್ಟಿಯಾಗಿ ಚರ್ಚೆ ಮಾಡಿದ್ದಾರೆ. 2027 ಇಸ್ವಿ ದಸರಾ ಏನು ದೊಡ್ಡ ಕೆಲಸ ಅಲ್ಲ. ಖಂಡಿತವಾಗಿ ಆ ಕಾರ್ಯ ಮಾಡಲಿಕ್ಕೆ ಜನರು ಏನು ಮನಸ್ಸಿಗೆ ಅವರ ಸ್ಫೂರ್ತಿಯನ್ನು ತಂದುಕೊಳ್ಳಿ ಅಂತೇಳಿ ಭಾವಿಸ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಒಟ್ಟು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಸಾಗಿಕೊಂಡು ಬಂದಿವೆ. ಹೀಗಾಗಿ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳ ಆದರ್ಶಗಳು ಏನಿದ್ದು ಅವುಗಳಿಗೆ ಜೀವಂತಿಕೆಯನ್ನು ತಂದು ಕೊಡುವಂತಹ ಕೆಲಸವನ್ನ ಮಠಾಧ್ಯಕ್ಷರಂತಹ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಮಾಡಿಕೊಂಡು ಬರ್ತಾ ಇರುವಂತಹದ್ದು ರಂಭಾಪುರಿ ಜಗತ್ತಿಗೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ತಂದಿದೆ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೆ, ವೇದಿಕೆ ನೀಡಿರುವಂತಹ ಗಣ್ಯಮಾನ್ಯರಿಗೆ, ಸಹಕರಿಸಿದಂಥ ಎಲ್ಲ ಸದಸ್ಯರಿಗೆ ಮತ್ತು ಸಮಸ್ತ ಭಕ್ತ ಸಂಕುಲಕ್ಕೆ ಪರಮದೇವರು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ವಿದ್ಯಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡ್ಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ಧಾರ್ಮಿಕದ ಜೋಡತ್ತುಗಳು ಅಂದ್ರೆ ನಮ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಜ್ಞಾನ ತಪಸ್ವಿಯ ಆಶೀರ್ವಾದವನ್ನು ಪಡೆಯಬೇಕು. ಅಷ್ಟೇ ಅಲ್ಲದೆ ರಾಜಕೀಯ ಜಿಲ್ಲೆಯ ಜೋಡೆತ್ತುಗಳು ಅಂದ್ರೆ ಡಾಕ್ಟರ್ ಶಿವರಾಜ್ ಪಾಟೀಲ್, ದತ್ತನ ಬಸನಗೌಡರು, ಉಭಯ ಶಾಸಕರು, ಜಗದ್ಗುರು